ಮಗ ವಾಟ್ ಎ ಸ್ಟಾರ್ಟ್ ಮಗ. ಮುಂಬೈ ವರ್ಸಸ್ ಜಿ ಟಿ ಗುರು, ಏನು ಮ್ಯಾಚ್ ಗುರು. ಸಖತ್ ಸ್ಟಾರ್ಟಿಂಗಲ್ಲೇ ಒಳ್ಳೆ ಎಕ್ಸೈಟ್ಮೆಂಟ್ ಥರ ಕುಂಡಿಸ್ಬಿಡ್ತು ಗುರು. ಯಾಕಂತಂದರೆ ಅಷ್ಟು ಸೂಪರಾಗಿ ಸ್ಟಾರ್ಟ್ ಮಾಡಿದ್ರು ಇವತ್ತು ಮ್ಯಾಚ್ ಮಾತ್ರ. ಜಿ ಟಿ ಅವ್ರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿ ಶಾ ಮತ್ತು ನಮ್ಮ ಗಿಲ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಸೂಪರಾಗಿ ಸ್ಟಾರ್ಟ್ ಮಾಡಿದ್ರು. ನೋಡಪ್ಪ ನಮ್ಮ ಬುಮ್ರಾ ಅವರು ಎಂಟ್ರಿ ಆದರು ನೋಡಪ್ಪ, ಶಾ ಅವ್ರ ವಿಕೆಟು ಡಮಾರ್ ಅಂತ ಉರುಳಿಸ್ತಿದ್ದಂಗೆ ಅಲ್ಲೊಂದು ಸ್ವಲ್ಪ ಒಳ್ಳೆ ಕಿಕ್ ಕೊಡ್ತು, ಎನರ್ಜಿ ಸಖತ್ತಾಗಿ ಓಪನಿಂಗೇ ಆಯ್ತಲ್ಲ MI ಅವ್ರ ಕಡೆಯಿಂದ ಅಂದ್ಬಿಟ್ಟು. ನೆಕ್ಸ್ಟ್ ಅದಾದಂಗೆ ನಮ್ಮ ಗಿಲ್ ಕೂಡ ಔಟ್ ಆಗೋದ್ರು. ಅದಾದಮೇಲೆ ಇನ್ಯಾರು ಅಂತ ಪರ್ಫಾರ್ಮ್ ಕೊಡಲಿಲ್ಲ. ನೆಕ್ಸ್ಟು ಸುದರ್ಶನ್ ಬಂದರು, ಅವರು ಒಳ್ಳೆ ಪರ್ಫಾರ್ಮ್ ಕೊಟ್ಟರು, 45 ರನ್ಸ್ ಹೊಡೆದು. ಅದಕ್ಕೂ ನಮ್ಮ ಬುಮ್ರಾ ಅವರು ಮತ್ತೆ ಒಂದು ವಿಕೆಟ್ ಕಬಳಿಸಿದಾಗ ಕ್ರೌಡ್ ಚಿಲ್ ಆಯಿತು ನೋಡ್ಬೇಕು. ಏನು ಗುರು ಬುಮ್ರಾ ಅವ್ರ ಪರ್ಫಾರ್ಮೆನ್ಸ್ ಗುರು. ಇವತ್ತು ಬುಮ್ರಾ ಮ್ಯಾಜಿಕೇ ಮಾಡಿಬಿಟ್ರು ಅಂತ ಹೇಳ್ಬಿಡ್ಬೋದು. ಯಾಕಂತಂದರೆ 4 ಓವರ್ಗೆ 14 ರನ್ ಕೊಟ್ಟು 3 ವಿಕೆಟ್ ತೆಗೆದವ್ರು ಗುರು. ಹೈಟೆಕ್ ಅಂತಲೇ ಹೇಳ್ಬೋದು, ಮಸ್ತ್ ಇತ್ತು. ಇನ್ನು ಮುಂಬೈ ಬೌಲಿಂಗ್ ವಿಷಯಕ್ಕೆ ಬಂತಂದರೆ ಸಖತ್ತಾಗಿ ಮಾಡಿದ್ರು ಗುರು. ಬೌಲಿಂಗ್ ಎಲ್ಲ ಬೆಸ್ಟ್ ಅಂತಲೇ ಹೇಳ್ಬೋದು ಮುಂಬೈ ಅವ್ರ ಬೌಲಿಂಗು. ನೆಕ್ಸ್ಟು ಇನ್ನು ನಮ್ಮ ಮುಂಬೈಯವ್ರ ಬ್ಯಾಟಿಂಗ್ ಬಂತಂದರೆ ಏನು ಸ್ಟಾರ್ಟ್ ಗುರು. ಜಿ ಟಿ ಅವ್ರ ಬೌಲಿಂಗು ಫಸ್ಟು ಸಖತ್ತಾಗಿ ಸ್ಟಾರ್ಟ್ ಮಾಡಿದ್ರು ಜಿ ಟಿ ಅವ್ರ ಬೌಲಿಂಗ್ ಮಾತ್ರ. ಒಮರ್ಜೆ ಅವರು ಇಶಾನ್ ಕಿಶನ್ ಮೊದಲನೇ ವಿಕೆಟೇ ಡಮಾರು. ಮೊದಲನೇ ಓವರಲ್ಲೇ ಒಂದು ವಿಕೆಟ್ ಕಬಳಿಸಿ ಬಿಸಾಕ್ಬಿಟ್ರು. ಅವಾಗ ಒಂಚೂರು ಡಲ್ ಆಗೋಯ್ತು. ನೆಕ್ಸ್ಟ್ ಬಂದಂಥವ್ರು ಅವರು ವಿಕೆಟ್ ಕೊಟ್ಬಿಟ್ಟು ಆರಾಮಾಗಿ ಹೋದರು ನೋಡಪ್ಪ. ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದ್ದೇ ನಮ್ಮ ಇಂಪ್ಯಾಕ್ಟ್ ಪ್ಲೇಯರಾಗಿ ಬಂದಂಥ ಬೆರ್ರಿಸ್ ಅವರು ಒಳ್ಳೆ ಸ್ಟ್ಯಾಂಡ್ ಕೊಟ್ಟರು ರೋಹಿತ್ ಶರ್ಮಾ ಅವ್ರಿಗೆ. ಇಬ್ಬರದು ಒಳ್ಳೆ ಪಾರ್ಟ್ನರ್ಶಿಪ್ ನಡೀತಾ ಇತ್ತು, ಸಖತ್ತಾಗಿ ಹೋಗ್ತಾ ಇತ್ತು. ಇನ್ನೇನು ನಮ್ಮ ರೋಹಿತ್ ಶರ್ಮಾ ಔಟ್ ಆಗ್ಬಿಟ್ರು ಗುರು, ಅದೊಂದು ಬೇಜಾರಾಯಿತು. ಅದಾಗ್ತಿದ್ದಂಗೆ ನೆಕ್ಸ್ಟು ತಿಲಕ್ ವರ್ಮಾ ಎಂಟ್ರಿ ಕೊಟ್ಟರು ಗುರು. ಸಖತ್ತಾಗಿ ತಿಲಕ್ ವರ್ಮಾ ಲಾಸ್ಟ್ ಸ್ಟ್ಯಾಂಡಿಂಗ್ವರೆಗೂ ನೆಕ್ಸ್ಟ್ ಮೂಮೆಂಟ್ ಏನು ಮಾಡ್ತಾನೆ ಅಂತ ಎಕ್ಸೈಟ್ಮೆಂಟಲ್ಲಿ ಕೂರೋ ಥರ ಮಾಡಿದರು ತಿಲಕ್ ವರ್ಮಾ. ಬಟ್ ಅವರು ಔಟ್ ಆದಾದಮೇಲೆ ಮ್ಯಾಚ್ ಸಪ್ಪೆ ಆಗೋಯ್ತು ಗುರು. ನಿಜ ಹೇಳಬೇಕು ಅಂತಂದರೆ ಜಿ ಟಿ ಅವರು ಒಳ್ಳೆ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಗುರು. ಲಾಸ್ಟ್ ಓವರ್ವರೆಗೂ ನಿಜ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ಆಮೇಲೆ ಹಾರ್ದಿಕ್ ಪಾಂಡ್ಯ ಬಂದ್ಬಿಟ್ಟು ಸೂಪರಾಗಿ ಹೊಡೆದ್ರು. ಫಸ್ಟ್ ಬಾಲೇ 6, ಸೆಕೆಂಡ್ ಬಾಲ್ 4, ಮೂರನೇ ಬಾಲ್ ಔಟು. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಇದ್ದಿದ್ರೆ ವಿನ್ ಮಾಡಿಸ್ಬಿಟ್ಟಿರೋನು. ಬಟ್ ಲಾಸ್ಟ್ ಓವರು ಉಮೇಶ್ ಯಾದವ್ ಮಾತ್ರ ಸಖತ್ತಾಗಿ ಮಾಡಿದ್ರು. ಅವ್ರಿಗೂ ಒಳ್ಳೆ ಕ್ರೆಡಿಟ್ ಕೊಡ್ಬೋದಾಗಿತ್ತು. ಫೈನಲಾಗಿ ಗೆಲ್ಲೋ ಮ್ಯಾಚ್ ಗುರು ಕೈಯಲ್ಲಿತ್ತು ಮುಂಬೈ ಇಂಡಿಯನ್ಸ್ ಅವ್ರಿಗೆ. ಸೋತು ಆರಾಮಾಗಿ ಮನೆಗೆ ಹೋದ್ರು ಗುರು. ಬೇಜಾರಾಗೋಯ್ತು ನನಗೂ, ಏನು ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ಹಾರ್ದಿಕ್ ಪಾಂಡ್ಯ ಫಸ್ಟ್ ಫುಲ್ ಫ್ಲೆಡ್ಜ್ ಕ್ಯಾಪ್ಟನ್ಸಿ ಇದು. ನಮ್ಮ ರೋಹಿತ್ ಶರ್ಮನ್ ಬೇರೆ ಕ್ಯಾಪ್ಟನ್ಸಿಯಿಂದ ಇಳಿಸ್ಬಿಟ್ಟು ನನಗೆ ಬೇರೆ ತುಂಬ ಮನಸ್ಸಲ್ಲಿ ನೋವು, ಪರ್ಸ್ನಲಿ ನನಗೆ ಮನಸ್ಸಲ್ಲಿ ನೋವಾಗ್ಬಿಟ್ಟಿತ್ತು. ಹೋಗ್ಲಿ ಬಿಡಿ, ಇನ್ನೇನು ಮಾಡೋಕ್ಕಾಗಲ್ಲ. ಸೋಲು ಗೆಲುವು ಅನ್ನೋದು ಕಾಮನ್ ಇದ್ದೇ ಇರುತ್ತೆ. ಇದಾಗಿತ್ತು ಇವತ್ತಿನ MI ವರ್ಸಸ್ GT ಅವರ ಮ್ಯಾಚ್ ಪ್ರಿವ್ಯೂ. ಬಾಯ್.